ಸ್ನೇಹಿತರೆ, ಪಬ್ಲಿಕ್ ಸ್ಟುಡಿಯೋಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಕಬ್ಬು ಬೆಳೆಯ ಅದರ ಇತಿಹಾಸ ಮತ್ತು ಬೆಳೆಯುವ ವಿಧಾನ ಹಾಗೂ ಅದನ್ನು ಬಳಸುವ ಪ್ರಯುಕ್ತಗಳನ್ನು ನಾವು ಹೇಳಲು ಇವತ್ತು ನಾವು ನಿಮಗೆ ಬಯಸುತ್ತೇವೆ. ಸ್ನೇಹಿತರೆ, ಕಬ್ಬು ಅತಿ ಉಪಯುಕ್ತ ವಾರ್ಷಿಕವಾದ ದೈತ್ಯಾಕಾರದ ಹುಲ್ಲು, ಬೆಲ್ಲ ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಬೇಕಾಗುವ ಕಚ್ಚಾ ವಸ್ತು ಇದಾಗಿದೆ. ಸ್ನೇಹಿತರೆ, ಸಿಹಿ ಪದಾರ್ಥಗಳನ್ನು ಮಾನವರಿಗೆ ಇಷ್ಟವಾದಂತೆ ಸಿಹಿ ಪದಾರ್ಥಗಳನ್ನು ತಯಾರಿಸಬಲ್ಲ ಮತ್ತು ಸಕ್ಕರೆಯೇ ಮುಖ್ಯವಾಗಿದೆ. ಸಕ್ಕರೆ ಹೊಂದಿರುವ ಸಸ್ಯಗಳು ಹಲವು ಇವೆ, ಆದರೆ ಸಕ್ಕರೆಯ ಅಧಿಕ ಉತ್ಪನ್ನಕ್ಕೆ ಸಹಾಯವಾಗುವುದ ಕಬ್ಬು ಎಂದು ಹೇಳಲಾಗಿದೆ. ಸಕ್ಕರೆ ಬೀಟ್ ಗೆಡ್ಡೆಗಳು ಮಾತ್ರ ತಾಳೆ, ತೆಂಗು ಮುಂತಾದ ಮರಗಳ ಹೊಂಬಾಳೆಗಳನ್ನು ಕಡಿದು ರಸ ಸೇಕರಿಸಿ ಅದರಿಂದಲೂ ಬೆಲ್ಲ ತಯಾರಿಸಲಾಗುತ್ತದೆ. ಪರಿಮಾಣದಲ್ಲಿ ಅದು ಹೆಚ್ಚು ಸ್ವಲ್ಪ. ಪ್ರಪಂಚದ ಒಟ್ಟು ಸಕ್ಕರೆ ಉತ್ಪತ್ತಿಯಲ್ಲಿ ಶೇಕಡ 67ರಷ್ಟು ಭಾಗ ಕಬ್ಬಿನಿಂದಲೇ ಆಗುತ್ತದೆ ಸಕ್ಕರೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ವೈಜ್ಞಾನಿಕವಾಗಿ ಇದನ್ನು ವರ್ಗೀಕರಣ ಮಾಡುವುದಾದರೆ ಸ್ಯಾಕ್ರಮ್ ಪಂಗಡದ ಫೋಯಸ್ ಕುಟುಂಬ ಆಂಡೋಫ್ರೊಗ್ನಿನ್ ಬುಡಕಟ್ಟು ಎತ್ತರದ ಬಹುವಾರ್ಷಿಕ ಹುಲ್ಲುಗಳು ಅದರಿಂದ 37ನೇ ಜಾತಿಗಳ ಪೈಕಿ ಒಂದಾಗಿದೆ. ಸ್ನೇಹಿತರೆ, ಇದು ಹರಡುವಿಕೆಯ ವಿಧಗಳನ್ನು ಹೇಳುವುದಾದರೆ ವೈವಿಧ್ಯತೆ ಹೊಂದಿಕೊಂಡು ಬೆಳೆಯಬಲ್ಲ ಉಷ್ಣವಲಯದಲ್ಲಿ ಸಸ್ಯವೆನಿಸಿದೆ. ಸಮಭಾಜಕ ವೃತ್ತದ ಬೆಳೆಯುವ 350 ಹೊರಗಿನ ಪ್ರದೇಶದಲ್ಲಿ 2 ಗೋಳಗಳ ಮಧ್ಯೆ 106 ಬಗೆಯ ಕಬ್ಬನ್ನು ಬೆಳೆಯಲಾಗುತ್ತದೆ. ಏಷ್ಯಾದ ಬೆಚ್ಚಗಿನ ಸಮತೋಷ್ಣ ಹಾಗೂ ಉಷ್ಣವಲಯದಲ್ಲಿ ಪ್ರದೇಶಗಳಿಗೆ ಸ್ಥಳೀಯವಾದ ಇವು ಸಕ್ಕರೆ ಭರಿತ ಸ್ಥೂಲವಾದ ಸಂಧಿಗಳಿರುವ ನಾರುಳ್ಳ ಕಾಂಡಗಳನ್ನು ಹೊಂದಿರುತ್ತವೆ ಮತ್ತು 2 ರಿಂದ 6 ಮೀಟರ್ಗಳಷ್ಟು ಎತ್ತರಕ್ಕೆ ಬೆಳೆಯುತ್ತವೆ. ಎಲ್ಲ ಕಬ್ಬು ಜಾತಿಗಳು ಸಂಕರಿಸಲ್ಪಡುತ್ತದೆ ಮತ್ತು ಪ್ರಮುಖ ವಾಣಿಜ್ಯ ಕೃಷಿ ಪ್ರಭೇದಗಳನ್ನು ಸಂಕೀರ್ಣವಾಗಿ ಮಿತ್ರತಳಿಯಾಗಿ ಮಾಡಲಾಗಿದೆ. ಸ್ನೇಹಿತರೆ, ಈ ಕಬ್ಬಿನ ಪ್ರಾಚೀನತೆಯನ್ನು ನಾವು ಹೇಳುವುದಾದರೆ ಕಬ್ಬು ಅತ್ಯಂತ ಪ್ರಾಚೀನ ಬೆಳೆ ಎನ್ನಲಾಗಿದೆ. ಅಥರ್ವಣ ವೇದದಲ್ಲಿ ಕಬ್ಬಿನ ಉಲ್ಲೇಖವಿದೆ. ಆದ್ದರಿಂದ ವೇದಗಳ ಕಾಲದಿಂದಲೂ ಅದು ಭಾರತದಲ್ಲಿ ಹೆಚ್ಚಾಗಿ ಹರಡಬಲ್ಲದು ವ್ಯಕ್ತವಾಗಿದೆ. ಪುಸ್ತಕದ ಪ್ರಾರಂಭದ ವೇಳೆಗೆ ಭಾರತದಿಂದ ಚೀನಾ ಚಕ್ರವರ್ತಿಗೆ ಕಬ್ಬನ್ನು ಕಾಣಿಕೆಯಾಗಿ ಕಳುಹಿಸಲಾಗುತ್ತಿದೆ ಎಂದು ಹೇಳಲಾಗಿದೆ. 424ರ ವೇಳೆಗೆ ದಕ್ಷಿಣ ಚೀನಾದಲ್ಲಿ ಅದನ್ನು ಬೆಳೆಸಲು ಉಪಕ್ರಮಿಸಿದ ಮೇಲೆ ಕ್ರಮೇಣ ಜಾವಾ, ಫಿಲಿಪೀನ್ಸ್, ಶಾಂತಿಸಾಗರ ದ್ವೀಪಗಳು ಮತ್ತು ಹವಾಯ್ ಪ್ರದೇಶಗಳಲ್ಲಿ ಅದು ಹರಡಿಕೊಂಡು ಹೋಯಿತು. ಅಲೆಕ್ಸಾಂಡರ್ ಒಡನೆ ದಂಡಯಾತ್ರೆಯಲ್ಲಿ ಭಾಗವಹಿಸಿದ ಅಧಿಕಾರಿ ನಿಯಾಟ್ರಸ್ ಇವರು 325ರಲ್ಲಿ ಕಬ್ಬು ಭಾರತದಲ್ಲಿ ಎಲ್ಲೆಲ್ಲೂ ಬೆಳೆಯುತ್ತದೆ ಎಂದು ಇವರು ಸಂಶೋಧನೆಯನ್ನು ಮಾಡುತ್ತಾರೆ. 6ನೇ ಶತಮಾನದಲ್ಲಿ ಭಾರತದಿಂದ ಪರ್ಷಿಯಕ್ಕೆ, ಅಲ್ಲಿಂದ ಅರಬ್ಬಿಯರ ಮೂಲಕ ಈಜಿಪ್ಟ್, ಮೊರಾಕೊ, ಸ್ಪೇನ್ ಮತ್ತು ಸಿಸಿಲಿಗೂ ಹರಡಿತು. 12ನೇ ಶತಮಾನದಲ್ಲಿ ಮೊದಲಿನ ಜಾಂಜಿಬಾರ್ ಪ್ರದೇಶದಲ್ಲಿ ಅದನ್ನು ಬೆಳೆಸಲಾಯಿತು. ಅದರ ಹೆಚ್ಚಿನ ವಿಸ್ತರಣೆಗೆ ಸ್ಪೇನಿಗರು, ಪೋರ್ಚುಗೀಸರು ಕಾರಣವಾಗಿದ್ದರು. 15ನೇ ಶತಮಾನದಲ್ಲಿ ಕ್ಯಾನರ್, ಕೇಫರ್ಡ್ ದ್ವೀಪಗಳಲ್ಲಿ, ಪಶ್ಚಿಮ ಆಫ್ರಿಕಾದಲ್ಲೂ, ಕೊಲಂಬಸ್ನ 2ನೇ ಪ್ರವಾಸದ ಮೂಲಕ ಅಮೆರಿಕದಲ್ಲೂ ಅದು ನೆಲೆಯೂರಿತು. ಮುಂದೆ ಕೇವಲ 2ನೇ ಶತಮಾನಗಳಲ್ಲಿ ಮಧ್ಯ ಮತ್ತು ದಕ್ಷಿಣ ಅಮೆರಿಕಗಳಲ್ಲಿ ಬಹುತೇಕ ಭಾಗಗಳಲ್ಲಿ ಅದರ ಬೆಳೆಸುವ ವಿಸ್ತರಣೆಯನ್ನು ಪ್ರಾರಂಭವಾಯಿತು. ಇದರಿಂದ ಬ್ರೆಜಿಲ್, ಫೆರೋ ಮತ್ತು ಮಧ್ಯ ಅಮೆರಿಕಾ ಹಾಗೂ ವೆಸ್ಟ್ ಇಂಡೀಸ್ ವಿವಿಧ ದ್ವೀಪಗಳಲ್ಲಿ ಅದು ಮುಖ್ಯವಾದ ಬೆಳೆಯಾಗಿ ಹಮ್ಮಿಕೊಂಡಿತು. ಅದೇ ಶತಮಾನದಲ್ಲಿ ಅತ್ಯಂತ ಮ್ಯಾರಿಷನ್ ಮತ್ತು ಆಸ್ಟ್ರೇಲಿಯಾದ ವಿವಿಧ ಪ್ರದೇಶಗಳಲ್ಲಿ ಹರಡಿತು. ಹೀಗೆ ಪ್ರಪಂಚದ ಉಷ್ಣವಲಯದ ಎಲ್ಲ ಮುಖ್ಯ ರಾಷ್ಟ್ರಗಳಲ್ಲೂ ಕಬ್ಬು ಒಂದು ಮುಖ್ಯ ಬೆಳೆಯಾಗಿದೆ ಎಂದು ಹೇಳಬಹುದು. ಆದರೂ ಇತ್ತೀಚಿನ ಹಲವು ಸಂಶೋಧನೆಗಳು ಕಬ್ಬಿನ ವಿವಿಧ ಜಾತಿಗಳು 2 ಮುಖ್ಯ ಪ್ರದೇಶಗಳಲ್ಲಿ ಬೇರೆ ಬೇರೆಯಾಗಿ ಅಭಿವೃದ್ಧಿ ಹೊಂದಿ ಅಲ್ಲಿಂದ ಉಳಿದೆರಡು ಹರಡಬಲ್ಲವು ಎಂದು ಊಹೆಗೆ ಮಾಡಲ್ಪಟ್ಟಿದೆ. ಶಾಕರಮ್ ಆಫಿಸಿನಿಯಂ ಪ್ರಬಂಧ ದಪ್ಪ ಗಾತ್ರದ ಕಬ್ಬಿನ ಬಗೆಗಳು ಪಾಲಿನೇಷಿಯಾದಲ್ಲಿ ಇದ್ದು ಅಲ್ಲಿಂದ ಜಾವಾ, ಮ್ಯಾರಿಸಸ್ ಮತ್ತು ಭಾರತಗಳಲ್ಲಿ ಹರಡಬಹುದೆಂದು ಸಣ್ಣ ಕಬ್ಬು ಪ್ರಭೇದಗಳಾಗಿವೆ. ಬರ್ಬರ್ ಮತ್ತು ಸಾಸೈನಿಸ್ ಭಾರತದಲ್ಲಿ ಇತರ ಪ್ರದೇಶಗಳಿಗೆ ಪಸರಿ ಹೋಗಿದೆ ಎಂದು ಅಭಿಪ್ರಾಯವನ್ನು ಬಿಡಲಾಗಿದೆ. ಸ್ನೇಹಿತರೆ, ಇದರ ಪುನರುತ್ಪತ್ತಿ ಹೇಳುವುದಾದರೆ ಸಾಮಾನ್ಯವಾಗಿ ಕಬ್ಬನ್ನು ಕಬ್ಬು ಜಿಲ್ಲೆಯ ತುಂಡಿನಿಂದ ಬೆಳೆಸಿ ರುದ್ದುಪಡಿಸುತ್ತಾರೆ. 19ನೇ ಶತಮಾನದಲ್ಲಿ ಮಧ್ಯಾವಧಿಯವರೆಗೂ ಕಬ್ಬಿನ ಬೀಜವೆಂದೇ ಯಾರಿಗೂ ತಿಳಿದಿರಲಿಲ್ಲ. ಬಾರ್ಬಡೋಸ್, ಪ್ಯಾರಿಸ್ ಮತ್ತು ಆಥಸ್ ಹಾಗೂ ಜಾವದ ನೋಟು ಹ್ಯಾಮಿಸ್ಪೋರ್ಟ್ ಎಂಬುವರು ಕಬ್ಬಿಗೆ ಬೀಜವೆಂದು ಹೆಸರಿಟ್ಟರು. ಅದಕ್ಕೆ ಹೆಚ್ಚಿನ ಗಮನವನ್ನು ಮಾಡಿದರು. ಮುಂದೆ ಜಾವದ ಸ್ಪೊಡ್ವೆಸ್ಟ್ ಎಂಬ ಬೀಜಗಳನ್ನು ಶೇಖರಿಸಿ ಹೊಸ ಕಬ್ಬು ಜಾತಿಗಳನ್ನು ಬೆಳೆಸಿ ತೋರಿಸಿದಾಗ ಇದರಲ್ಲಿ ವಿವಿಧ ರೀತಿಯಲ್ಲಿ ಕಬ್ಬುಗಳು ಇವೆ ಎಂದು ಹಲವಾರು ರೀತಿಯಲ್ಲಿ ಅನುಕೂಲವಾಯಿತು. ಇದರ ಪ್ರಭೇದಗಳನ್ನು ಹೇಳುವುದಾದರೆ
ಕಬ್ಬು ಎಂಬ ಜಾತಿಗೆ ಫೋಯಸ್ ಅಥವಾ ಗ್ರಾಮಿನೋ ಕುಟುಂಬಕ್ಕೆ ಸೇರಿದೆ ಎಂದು ಹೇಳಲಾಗಿದೆ. ಈ ಜಾತಿಯಲ್ಲಿ ಮುಖ್ಯವಾಗಿ 5 ಪ್ರಭೇದಗಳಿವೆ. ಒಂದನೇದಾಗಿ ಸ್ಯಾಕರಮ್ ಅಫಿಸಿನೆರಮ್ ಫ್ಯಾಲಿನಿಷಿಯಾ ದ್ವೀಪಗಳಲ್ಲಿ ಮೂಲವಾಸಿಯಾಗಿವೆ. ದಪ್ಪ ಗಾತ್ರದ ಮೃದು ಕಬ್ಬು. ಎರಡನೇದಾಗಿ ಸ್ಯಾಕರಮ್ ಬರ್ಬೇರಿ. ಪುರಾತನದಿಂದಲೂ ಭಾರತದ ಗಂಗಾ ನದಿ ಬಯಲಿನಲ್ಲಿ ಬೆಳೆಯಲಾಗುತ್ತಿರುವ ಸಣ್ಣ ಗಾತ್ರದ ಕಬ್ಬು. ವಾತಾವರಣದ ವೈವಿಧ್ಯತೆಯನ್ನು, ಕ್ರಿಮಿಕೀಟಗಳ ಉಪದ್ರವವನ್ನು ತಡೆಯಬಲ್ಲ ಶಕ್ತಿ ಇದಕ್ಕೆ ಇದೆ. ಜೌ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಇಳುವರಿ ಕಡಿಮೆ ಇದೆ. ಮೂರನೇದಾಗಿ ಸ್ಯಾಕರಮ್ ಸೈನ್ಫೆನ್ಸಿಸ್, ಆದರೆ ಹೆಚ್ಚು ಮಂದವಾದ ಪ್ರಭೇದವಾಗಿದೆ. ನಾಲ್ಕನೆಯದಾಗಿ ಸ್ಯಾಕರಮ್ ಸ್ಟ್ಯಾಟಿನಿಯಂ ಪಶ್ಚಿಮ ವಲಯಗಳಲ್ಲಿ ಕಂಡುಬರುವ ಕಾಡು ಜಾತಿಯಾಗಿದೆ. ಸಮತೋಷ್ಣ ವಲಯಗಳ ವಾತಾವರಣದಲ್ಲಿ ಬೆಳೆಯಲು ಉತ್ತಮವಾದದ್ದು ಎಂದು ಹೇಳಬಹುದು. ಐದನೇದಾಗಿ ಸ್ಯಾಕರಮ್ ರೋಕ್ ನ್ಯೂಗಿಯನ್ ಪ್ರದೇಶದಲ್ಲಿ ಕಾಡು ಜಾತಿ ಎಂದು ಹೆಸರಿಸಲಾಗಿದೆ. ಇವಲ್ಲದೆ ಪ್ರಪಂಚದಲ್ಲಿ ವ್ಯವಸಾಯದಲ್ಲಿರುವ ಇನ್ನೂ ಅನೇಕ ತಳಿಗಳು ಇವೆ. ಇವುಗಳಲ್ಲಿ ಬಹುಪಾಲು ಅಡ್ಡ ತಳಿಗಳಲ್ಲಿ ಪಡೆಯಲಾಗುವ ಇವು ಬಹುಸಂಖ್ಯಾತ ವರ್ಣಗಳಲ್ಲಿ ಕೇಳಬಹುದಾಗಿದೆ. ಸ್ನೇಹಿತರೆ, ಮೈಸೂರಿನಲ್ಲಿ ಬೆಳೆಯುತ್ತಿರುವ ಕಬ್ಬುಗಳನ್ನು ಹಳೆಯ ತಳಿ ಹಾಗೂ ಹೊಸ ತಳಿಗಳೆಂದು ವಿಂಗಡಿಸಬಹುದಾಗಿದೆ. ಹಳೆಯ ಬಗೆಯ ಕಬ್ಬುಗಳು ಹೆಚ್ಚು ರಸದಿಂದ ತುಂಬಿದವು ಮತ್ತು ಮೃದುವಾಗಿರುತ್ತವೆ. ಇವುಗಳನ್ನು ಅರಿಯುವುದು ಮತ್ತು ಅಗಿದು ತಿನ್ನುವುದು ಸುಲಭ. ಅವುಗಳಲ್ಲಿ ಮುಖ್ಯವಾದವುಗಳು ರಸದಾಳಿ ಮತ್ತು ಪಟ್ಟಾಪಟ್ಟಿ ಎಂಬುವ. ರಸದಾಳಿ ಕಬ್ಬು ತುಂಬಾ ಮೆದುವಾದ ರಸಭರಿತ ಹಸಿರು ಮಿಶ್ರಿತ ಹಳದಿ ಸಿಪ್ಪೆಯನ್ನು ಹೊಂದಿರುತ್ತದೆ. 10 ತಿಂಗಳಲ್ಲಿ ಪಕ್ವವಾಗುವ ಇದು ಸಾಧಾರಣ ಇಳುವರಿಯ ಜಾತಿಯಾಗಿದೆ. ಪಟ್ಟಾಪಟ್ಟಿ ಎನ್ನುವುದು ರಸದಾಳಿದವಾಗಿ ಗಟ್ಟಿಯಾಗಿರುತ್ತದೆ. ಅದರ ಕಾಂಡದ ಮೇಲೆ ಉದ್ದ ಪಟ್ಟಿಗಳಿವೆ. ಸುಮಾರು 12 ತಳಿಗಳಲ್ಲಿ ಪಕ್ವವಾಗುವ ಇದು ಚೆನ್ನಾಗಿ ಇಳುವರಿ ಕೊಡಬಲ್ಲದು ಎಂದು ಹೆಸರುವಾಸಿಯಾಗಿದೆ. ಇದರ ಸಕ್ಕರೆಯ ಅಂಶವು ರಸದಾಳಗಿಂತ ಹೆಚ್ಚುವಾಗಿರುತ್ತದೆ. ಅವಲ್ಲದೆ ಚೀನಿ ಅಥವಾ ಮರಕಬ್ಬು ಎಂಬ ಬಗೆಯುವ ಇದೆ. ಚೀನಾ ದೇಶದಿಂದ ಬಂದಿರುವ ಇದು ತೆಳುವಾಗಿ ಗಟ್ಟಿಯಾಗಿ ಅಗೆದು ನೀರಿನ ಪೂರೈಕೆ ಕೊಂಚ ಕಡಿಮೆಯಾಗಿರುವ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಹುಟ್ಟುತ್ತದೆ ಎಂದು ತಿಳಿಯಬಹುದಾಗಿದೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಕಬ್ಬಿನ ಮತ್ತು ಇದರ ಮಾಡುವ ವ್ಯವಸಾಯ ಬಗ್ಗೆ ನಾವು ಹೇಳಲು ನಿಮಗೆ ತಿಳಿಸುವುದಾದರೆ, ಸ್ನೇಹಿತರೆ, ಕಬ್ಬನ್ನು ವರ್ಷದ ಯಾವ ಕಾಲದಲ್ಲಾದರೂ ನೆಡಬಹುದು. ಆದರೆ ಚಳಿ ಹೆಚ್ಚಾಗಿದ್ದಾಗ ನೆಟ್ಟರೆ ಮೊಳಕೆ ಹೊರಡುವುದು ನಿಧಾನವಾಗುತ್ತದೆ. ಭೂಮಿ ಬಹಳ ಫಲವತ್ತಾಗಿರಬೇಕು. ಗೊಬ್ಬರವನ್ನು ಚೆನ್ನಾಗಿ ಹಾಕಿ ಅಧಿಕ ಪ್ರಮಾಣದಲ್ಲಿ ನೀರು ಹಾಯಿಸಿದರೆ ಬಹಳ ಉತ್ತಮವಾಗುತ್ತದೆ ಎಂದು ಹೇಳಬಹುದು. ಸುತ್ತಮುತ್ತಲಿನ ಉಷ್ಣತೆಯು 800 ಫಾರ್ಮ್ಗಿಂತ ಹೆಚ್ಚಾಗಿದ್ದರೆ ಭೂಮಿಯನ್ನು ಸಾಧ್ಯವಾದಷ್ಟು ಆಳವಾಗಿ ಉಳಬೇಕು. ಮೊದಲು 30 ರಿಂದ 40 ಸೆಂಟಿಮೀಟರ್ ಆಳಕ್ಕೆ ಉಳುಮೆ ಮಾಡಿದರೆ ಉತ್ತಮ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಕಬ್ಬಿನ ಬಗ್ಗೆ ಹೇಳುವುದೆಂದರೆ, ಇದರಲ್ಲಿ ಬರುವ ರೋಗಗಳು ಎಂದರೆ, ಕಬ್ಬಿನ ಬೆಳೆಗೆ ಹಲವಾರು ಬಗೆಯ ಕೀಟಗಳು ತಗುಲುತ್ತವೆ. ಇವುಗಳಲ್ಲಿ ಕಾಂಡ ಕೊರೆಯುವ ಹುಳು ಫೈರಿಲ್ ಮತ್ತು ಸುಳಿ ಅಥವಾ ತುದಿ ಕೊರೆಯುವ ಹುಳುಗಳಿವೆ. ಮುಖ್ಯವಾದವುಗಳು ಕಾಂಡ ಕೊರೆಯುವ ಹುಳುಗಳಲ್ಲಿ ಹಲವಾರು ಜಾತಿಗಳಿವೆ. ಮುಖ್ಯವಾದವುಗಳು ಆರ್ಗೇರಿಯಾ, ಸ್ಪ್ರೈಕಾಸ್ಟನ್, ಡಯಾಟ್ರಿಮ್ ಮತ್ತು ಸ್ಕ್ರಿನ್ಫೋರ್ಮ್. ನೀವೆಲ್ಲ ಎಂಬುದು ಹಲವಾರು ರೀತಿಯ ಕೀಟನಾಶಕಗಳು ಇವುಗಳಿಗೆ ಔಷಧಿಗಳನ್ನು ಸಹ ಮಾರುಕಟ್ಟೆಯಲ್ಲಿ ನಾವು ನೋಡಬಹುದಾಗಿದೆ. ಸ್ನೇಹಿತರೆ, ಇದೇ ರೀತಿಯಾಗಿ ಇವತ್ತಿನ ಸಂಚಿಕೆಯಲ್ಲಿ ವಾಣಿಜ್ಯ ಬೆಳೆಗಳಲ್ಲಿ ಒಂದಾದ ಕಬ್ಬುಗಳ ಬಗ್ಗೆ ನಾವು ನಿಮಗೆ ತಿಳಿಸಲು ಪ್ರಯತ್ನ ಮಾಡಿದ್ದೇವೆ. ಸ್ನೇಹಿತರೆ, ಧನ್ಯವಾದಗಳು.